ಹಲೋ ಎವ್ರಿವನ್. ನಾನು ಮತ್ತು ಹೇಮಲು ಹಾಗೆಯೇ ಚರಿತು 3 ಜನನೂ ಸಡನ್ಲಿ ಪ್ಲ್ಯಾನ್ ಮಾಡಿಕೊಂಡು ಬಸ್ನ ಬುಕ್ ಮಾಡಿಕೊಂಡು ಊರಿಗೆ ಹೊರಟೇ ಬಿಟ್ವಿ. ಒಂದು ಸಿಂಗಲ್ ಸೀಟು ಸಾಕಾಗಲ್ಲ ಅಂತ ಡಬಲ್ ಸೀಟ್ನ ಬುಕ್ ಮಾಡಿಕೊಂಡು ಆರಾಮಾಗಿ ಮಲ್ಕೊಂಡು ಊರಿಗೆ ಹೋದ್ವಿ. ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ವಪ್ಪ ಅಂತ ಅಂದರೆ ಅರಸೀಕೆರೆ ಎಷ್ಟು ಬೇಗ ಬಂತು ಅಂತಲೇ ಗೊತ್ತಾಗಲಿಲ್ಲ. ನಾವು ಹೋಗೋಷ್ಟರೊಳಗಡೆ ನಮ್ಮ ಹಸ್ಬೆಂಡು ಬಂದು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ನಾವು ಹಾಗೆಯೇ ಪಟ ಅಂತ ಬಸ್ನ ಇಳ್ಕೊಂಡು ಹಾಗೆ ಪಟ ಅಂತ ಕಾರ್ನ ಹತ್ಕೊಂಡು ಸೀದಾ ಹಳೇಬೀಡಿಗೆ ಹೊರಟ್ವಿ. ಟೈಮ್ 4:40 ಆಗಿದ್ರೂ ವೆಹಿಕಲ್ಸ್ ಅಂತೂ ಓಡಾಡ್ತಾನೆ ಇರಲಿಲ್ಲ. ಅಲ್ಲೊಂದು ಇಲ್ಲೊಂದು ವೆಹಿಕಲ್ಸ್ ಓಡಾಡ್ತಿದ್ವು. ಸೊ ಹಾಗಾಗಿ ಬೇಗನೆ ಊರಿಗೆ ಹೋಗಿ ತಲುಪಿದ್ವಿ. ಒಂದು 5 ಮಿನಿಟ್ಸು ಕೂಡ ರೆಸ್ಟ್ ಮಾಡಲಿಲ್ಲ. ಪಟ ಅಂತ ಸ್ನಾನ ಮಾಡಿಕೊಂಡು ರೆಡಿ ಆಗಿ ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಹೊರಟ್ವಿ. ನಾವು ಬಂದಿದ್ದ ಅದೃಷ್ಟನೋ ಏನೋ ಇವತ್ತಿನೇ ನಮ್ಮ ಮನೆ ದೇವ್ರದ್ದು ಜಾತ್ರೆ ಇತ್ತು. ಜಾತ್ರೆ ಅಂದರೆ ತುಂಬ ಗ್ರ್ಯಾಂಡ್ ಏನಲ್ಲ, ಸಿಂಪಲ್ಲಾಗಿ ಬರೀ ಕೆಂಡೋತ್ಸವ ಇತ್ತು. ಸೊ ಬಂದಿದ್ದು ಹೆಂಗೂ ಒಳ್ಳೇದೇ ಆಯಿತು ಅಂತ ಅಂದ್ಕೊಂಡು ರೆಡಿಯಾಗಿ ಹೋಗೋ ಅಷ್ಟರೊಳಗಡೆ ಎಲ್ಲಪ್ಪ ಕೆಂಡ ಮುಗ್ದೋಗಿರುತ್ತೆ ಅಂತ ಅಂದ್ಕೊಳ್ತಿದ್ವಿ. ಸೊ ದೇವ್ರ ದಯೆ ಅಂತ ಅನಿಸುತ್ತೆ. ಆವಾಗ ತಾನೇ ದೇವ್ರ ಮೂರ್ತಿಗಳನ್ನೆಲ್ಲ ಪೂಜೆ ಮಾಡ್ತಾಯಿದ್ರು ಕೆಂಡದ ಹತ್ರ. ಸೊ ಒಳ್ಳೇದೇ ಆಯಿತು ಅಂತ ಅಂದ್ಕೊಂಡು ಹಾಗೆಯೇ ನಾನು ಕೆಂಡನ ತುಳಿದು ದೇವ್ರ ಹತ್ರ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡೆ. ನಮ್ಮ ಹೇಮಲ್ಲು ಚರಿತು ಅವ್ರ ಪಪ್ಪನ ಜೊತೆ ಇರೋದನ್ನ ನೋಡಿ ನಾವು ಚಿಕ್ಕವರಿದ್ದಾಗ ನಾವು ಜಾತ್ರೆಯಲ್ಲಿ ಹೇಗಿರ್ತಿದ್ವಿ ಅದೇ ನೆನಪಾಗ್ತಿತ್ತು. ದೇವಸ್ಥಾನದೊಳಗಡೆ ಅರ್ಚನೆ ಮಾಡಿಸ್ಕೊಬರೋಣ ಅಂತ ಹೋದ್ವಿ. ಹಾಗೆಯೇ ಸೈಡಲ್ಲಿ ತಾಮ್ರದ ವಿಗ್ರಹಗಳನ್ನ ನೀಟಾಗಿ ಜೋಡಿಸಿದ್ರು. ಅದನ್ನು ನೋಡಿಕೊಂಡು ದೇವರಿಗೆ ಅರ್ಚನೆನ ಮುಗಿಸ್ಕೊಂಡು ಸೀದಾ ನಾವು ಬಂದಿದ್ದೆ ಪ್ರಸಾದಕ್ಕೆ. ಅಲ್ಲಂತೂ ಜನವೋ ಜನ, ಆದ್ರೂ ಕ್ಯೂನಲ್ಲಿ ನಿಂತ್ಕೊಂಡು ಪ್ರಸಾದನ ತಗೊಂಡು ಚೆನ್ನಾಗಿ ತಿನ್ಕೊಂಡು ಸೀದಾ ಮನೆಗೆ ಬಂದು ತಲುಪಿದ್ವಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.